ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ವಸುಜಯ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಕರಕುಶಲ ವಸ್ತುಗಳದು ಪ್ರದರ್ಶನ ನಡೀತು ನಮ್ಮ ಸಾಗರದಲ್ಲಿ. ಅಲ್ಲಿ ಹೋಗಿದ್ದೆ. ಅವ್ವ ಸಂತೆ ಅಂತ ಮಾಡಿದರು. ತುಂಬ ಚೆನ್ನಾಗಿ ಎಲ್ಲ ಹೋಮ್ ಡೆಕೋರೇಷನ್ ಇರ್ಬೋದು, ಮೇಕರ್ ಇರ್ಬೋದು, ಮತ್ತು ಮನೆಯಲ್ಲೇ ಮಾಡಿರ್ತಕ್ಕಂಥ ಹೋಮ್ ಫುಡ್ಡು ಇರ್ಬೋದು, ಎಲ್ಲವೂ ತುಂಬ ಚೆನ್ನಾಗಿತ್ತು. ಅಲ್ಲಿ ನೋಡಿ ಚರಕ ಸಂಸ್ಥೆಯವರು ಸಾರಿಗಳನ್ನೆಲ್ಲ ಸೇರಿಟ್ಟಿದ್ದಾರೆ. ಸಾಗರದಲ್ಲಿ ಚರಕ ಸಂಸ್ಥೆ ಇದೆಯಲ್ಲ, ಅಲ್ಲಿ ತಯಾರಾಗಿದ್ದ ಬಟ್ಟೆ ಅನ್ಕೊತೀನಿ. ಹೆಗ್ಗೋಡು ಹತ್ರ ಅಥವಾ ಹೆಗ್ಗೋಡು ಹತ್ರನೇ ಎಲ್ಲ ಬರುತ್ತೆ ಚರಕ ಸಂಸ್ಥೆ. ನೋಡಿದ್ದೀನಿ ಒಂದೆರಡು ಸಲ, ಆದರೆ ಮರ್ತು ಬಿಟ್ಟಿದ್ದೀನಿ. ಹಾಗೆ ಅದು ಈಗೆಲ್ಲ ಬೇರೆ ಬೇರೆ ಕಡೆ ಆಗ್ಬಿಟ್ಟಿದೆಯಲ್ಲ, ಹಾಗಾಗಿ ಮೊದಲೇ ಹೆಗ್ಗೋಡಲ್ಲಿ ಒಂದಿತ್ತು. ಈಗ ನೋಡಿ ಅವರೆಲ್ಲನೇ ಬೇರೆ ಬೇರೆ ಊರಿಂದ ಇನ್ನೂ ತಂದು ಎಲ್ಲವನ್ನು, ಅಂದರೆ ಮನೆಯಲ್ಲೇ ಮಾಡಿರ್ತಕ್ಕಂಥ ಫುಡ್ ಇರ್ಬೋದು, ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ ಜೊತೆಗೆ ಅಲ್ಲೇ ತಕ್ಷಣ ಮಾಡೋಂಥ ಫಾಸ್ಟ್ ಫುಡ್ ಕೂಡ ಇತ್ತು. ಹಾಗೆ ಬ್ಯಾಗು, ಕೈ ಚೀಲಗಳು ಎಲ್ಲವೂ ಇತ್ತು. ಮನೆಗೆ ಅಲಂಕಾರಿಕವಾದ ವಸ್ತುಗಳು ಇಟ್ಕೊಂಡಿದ್ರು ಅವರವರು. ಅಂದರೆ ಯಾರು ಬೇಕಾದ್ರೂ ಅಲ್ಲಿ ಮೆಂಬರ್ ಆದವ್ರು ಮಾತ್ರ ಹೋಗಬೇಕು ಅನಿಸುತ್ತೆ, ನನಗೂ ಗೊತ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ? ದೇವ್ರ ಮುಂದೆ ಇಡಲಿಕ್ಕೆ ರಂಗೋಲಿ ಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ದೇವ್ರ ಮುಂದೆ ಇಡ್ಬೋದು, ಮನೆಗೆ ಅಲಂಕಾರಕ್ಕೆ ಇಡ್ಬೋದು. ಎಷ್ಟು ಚೆನ್ನಾಗಿದೆ. ಇದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತು. ನಾನು ಹೋಗಿದ್ದೆ ಅಲ್ಲ, ಹಾಗಾಗಿ ಇದೆಲ್ಲ ತುಂಬ ಕಷ್ಟದ ವೀಡಿಯೋ ಅಲ್ಲ. ಹಾಗೆ ತಕ್ಷಣ ನಾನು ಒಂದೊಂದು ವೀಡಿಯೋ ಮಾಡ್ಕೊಂಡ್ಬಂದೆ. ತುಂಬ ದಿವಸ ಆಯಿತು ವೀಡಿಯೋ ಹಾಕಿದೆ ಅಂತ ಎಲ್ಲರೂ ಕೇಳ್ತಿದ್ದೀರಾ. ಏನಕ್ಕೆ ಅಂತ ಇನ್ನೊಂದು ವಾರ ಟೈಮಲ್ಲಿ ನಾನು ಡೈಲಿ ವ್ಲಾಗ್ ಹಾಕ್ತೀನಿ ಇನ್ನು ಮುಂದೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಅವ್ರು ಹೇಳ್ತಾಯಿದ್ರು ಶಿವಮೊಗ್ಗದವರಂತೆ. ಇದನ್ನೆಲ್ಲ ಅವರೇ ಮಾಡಿ ತಂದಿರೋದು. ಹಾಗೆ ಇಲ್ಲಿ ನೋಡಿ ದಿನ ಬಳಕೆ ಬೇಕಂತ ಸ್ವಚ್ಛತೆಗೂ ಬೇಕಾದಂಥ ಒಂದು ಆಯಿಲ್ ಇರ್ಬೋದು, ಪೆನೈಲು ಎಲ್ಲ ಇಟ್ಕೊಂಡಿದ್ರು. ಹಾಗೆ ಅದ್ರ ಜೊತೆಗೆ ನೋಡಿ ಇಲ್ಲಿ ಇವರು ಇದೆಲ್ಲ ಮಾಡಿದ್ದು ಇದೆ ಅಂತೆ, ಕೆಲವೊಂದನ್ನು ತಂದಿದ್ದು ಇದೆಯಂತೆ. ಇವರು ಅಷ್ಟೇ ಶಿವಮೊಗ್ಗದವರು ಅನಿಸುತ್ತೆ. ನೋಡಿ ಇಲ್ಲಿ ಮ್ಯಾಟ್ಗಳು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ಅವರೇ ಮಾಡಿದ್ದಂತೆ. ಒಂದಕ್ಕಿಂತ ಒಂದು ಚೆನ್ನಾಗಿದೆ. ನಾನು ಇದರಲ್ಲಿ ಯಾವುದೂ ತೊಗೊಂಡಿಲ್ಲ, ಅಂದರೆ ನೋಡಿಕೊಂಡು ಹಾಗೆ ವೀಡಿಯೋ ಮಾಡ್ಕೊಂಡ್ಬಂದೆ. ತುಂಬ ಜನ ಇದು ಅವ್ರನ್ನೆಲ್ಲ ಅವಾಯ್ಡ್ ಮಾಡಿ ನನಗೆ ವೀಡಿಯೋ ಮಾಡ್ಕೊಳ್ಳೋದು ಕಷ್ಟ ಆಯಿತು. ಅದಕ್ಕೋಸ್ಕರ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಬಂದಿದ್ದೀನಿ. ನಾನು ಹೋಗಿ ತಕ್ಷಣ ಮಾಡ್ಕೊಂಡಿದ್ದಿದ್ರೆ ಆಗ್ತಿತ್ತು ವೀಡಿಯೋನ. ನಾನು ಸ್ವಲ್ಪ ಟೈಮ್ ತೊಗೊಂಡೆ, ಯಾರೇನು ಅನ್ಕೊತಾರೋ ಅಂತ. ಆಮೇಲೆ ವೀಡಿಯೋ ಮಾಡ್ಲಿಕ್ಕೆ ಹೋದರೆ ಜನ ಎಲ್ಲ ಬಂದುಬಿಟ್ರು. ಹಾಗೆ ಸಂದಿಯಲ್ಲಿ ಒಂಚೂರು ಮಾಡ್ಕೊಬಂದಿದ್ದೀನಿ. ಡ್ರೆಸ್ಗಳೆಲ್ಲ ಇಟ್ಟಿದ್ದಾರೆ ನೋಡಿ. ಇದು ಕಾಟನ್ ಡ್ರೆಸ್ಗಳು ಇರ್ಬೋದು, ಮತ್ತೆಲ್ಲ ಇದೆ. ಮತ್ತಿದು ಟೆರಕೋಟಾ ಇಯರಿಂಗ್ಸ್ ಇರ್ಬೋದು, ಸರ ಎಲ್ಲವೂ ಇದೆ. ಬಳೆ, ಸರ ಎಲ್ಲ ತುಂಬ ಚೆನ್ನಾಗಿತ್ತು. ಇವಾಗೆಲ್ಲ ಟ್ರೆಂಡ್ ಅಲ್ವಾ ಇದು. ಇವಾಗ ಎಷ್ಟು ಜನ ಹಾಕ್ಕೊಳ್ತಾರೆ ಇದನ್ನಲ್ವಾ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಾರಿ ಮ್ಯಾಚಿಂಗು, ಡ್ರೆಸ್ ಮ್ಯಾಚಿಂಗು ಎಲ್ಲರೂ ಯಾವ ಏಜ್ನವ್ರು ಬೇಕಾದ್ರೂ ಹಾಕ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇವರು ಹಾಕ್ಕೊಂಡಿದ್ರು, ಇವರೇ ಮಾಡಿದಂತೆ. ಇದು ಹೆಗ್ಗೋಡವ್ರಂತೆ. ಇವರು ಹೆಗ್ಗೋಡ ಹತ್ರ ಯಾವುದೋ ಊರು ಹೇಳಿದರು, ಮರ್ತು ಬಿಟ್ಟೆ ನಾನು. ಹಾಗೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಮಡಿಕೆಯಲ್ಲಿರ್ಬೋದು, ಮಡಿಕೆಯಲ್ಲಿ ಪೇಂಟಿಂಗು, ಗೊಂಬೆಗಳ ಪೇಂಟಿಂಗು ಎಲ್ಲವೂ ಮಾಡಿದ್ದಾರೆ. ಇವರು ಯಾವುದೋ ಊರು ಅಂದರು, ನಾನು ಮರ್ತೆ. ಸ್ವಲ್ಪ ಮರು ಜಾಸ್ತಿ ಅಲ್ವ ನನಗೆ, ಹಾಗಾಗಿ ಆ ತಕ್ಷಣಕ್ಕೆ ಆದರೆ ನೆನ್ಪಿಟ್ಕೊತೀನಿ. ಸುಮಾರು ದಿವಸ ಆಯ್ತಲ್ವ, ಹಾಗಾಗಿ ನಾನು ನಿಮ್ಗೆ ಇಮಿಡಿಯೇಟ್ ಹಾಕಬೇಕಿತ್ತು, ಈ ವಿಡಿಯೋ ಶೇರ್ ಮಾಡಬೇಕಿತ್ತು, ಮಾಡಲಿಲ್ಲ. ನೆಕ್ಸ್ಟು ಶುಕ್ರವಾರ, ಶನಿವಾರ ಮತ್ತು ಭಾನುವಾರ 3 ದಿನ ರಾಘವೇಂದ್ರ ಸ್ವಾಮಿ ಮಠದ ಹತ್ರ ರಾಘವೇಂದ್ರ ಮಠ ಇದು ಬರುತ್ತಲ್ಲ, ಕಲ್ಯಾಣ ಮಂಟಪ, ಅಲ್ಲಿ ಇವಾಗ ಹಲಸಿನ ಹಣ್ಣಿನ ಮೇಳ, ಹಣ್ಣುಗಳ ಮೇಳ. ಹಲಸಿನ ಹಣ್ಣು ಮಾತ್ರ ಅಲ್ಲ, ಮಾವು, ಹಲಸು, ನೇರಳೆ. ಇವಾಗ ನಮ್ಮ ಮಲೆನಾಡಲ್ಲಿ ನೋಡಿ ಇದೆಂಥ ಅದ್ಭುತವಾದ ಕಲೆ ಅಂತ. ಉಲ್ಲನ್ನಲ್ಲಿ ಇಯರಿಂಗ್ಸು ಮತ್ತು ಹೇರ್ ಬ್ಯಾಂಡು, ಹೇರ್ ಕ್ಲಿಪ್ಪು ಎಲ್ಲವನ್ನೂ ಮಾಡಿದ್ದಾರೆ. ಅದಷ್ಟು ಚೆನ್ನಾಗಿತ್ತು. ಅದಕ್ಕೆ ನಾನು ಇದನ್ನು ಕೂಡ ಶೂಟ್ ಮಾಡಿಕೊಂಡೆ ಹತ್ತಿರದಿಂದ. ಅದವ್ರು ಹೇಳ್ತಾರೆ ನೋಡಿ, ಇವ್ರು ಮಾಡಿದ್ದಂತೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಎಲ್ಲ ಒಂದೊಂದೇ ತೋರಿಸಿದ್ರು ಅವರು. ನಾನು ಅಷ್ಟೊಂದು ಕ್ಯಾಚ್ ಮಾಡ್ಕೊಳ್ಳೋಕ್ಕೆ ನನಗಿಲ್ಲಿ ಮಗು ಹಿಡ್ಕೊಂಡು ಎಳಿತಾ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ. ಇವ್ರು ನೋಡಿ
ಎಲ್ಲಿ ನಿಮ್ಮ ಹೆಸರೇನು? ನನ್ನ ಹೆಸರು ರಾಧಿಕಾ ಅಂತ. ನಾನಿಲ್ಲಿ ಸಾಗರದವಳು. ಇದೆಲ್ಲ ಮಂಡಲ ಆರ್ಟ್ಸು ನಾನೇ ಮಾಡುವಂಥದ್ದು. ಫ್ರಿಜ್ ಮ್ಯಾಗ್ನೆಟ್ಸು, ಬುಕ್ ಮಾರ್ಕ್ಸು, ಇವೆಲ್ಲ ಟೀ ಲೈಟ್ ಹೋಲ್ಡರು, ಕಾಫಿ ಕಪ್ ಇಡೋಕ್ಕೆ, ಕಾರ್ ಹ್ಯಾಂಗಿಂಗ್ಸು, ಕಾರಿಗೆ ಹಾಕೋದಕ್ಕೆ, ಈ ಟೈಪ್ ಎಲ್ಲ ವರ್ಕ್ ಮಾಡ್ತೀನಿ. ಮತ್ತು ಈ ಥರ ಕಸ್ಟಮೈಸ್ಡ್ ಫೋಟೋ ಫ್ರೇಮ್ ಆರ್ಟ್ ಎಲ್ಲ ಮಾಡಿ ಕಸ್ಟಮೈಸೇಷನ್ ಎಲ್ಲ ನಿಮ್ದು ಅಂಗಡಿ ಮನೆಯಲ್ಲೇ ಮನೆಯಲ್ಲೇ ಮಾಡ್ತೀರಾ? ಅಂದರೆ ಯಾವಾಗಲೂ ಆರ್ಡರ್ ಕೊಟ್ಟರು 15 ಡೇಸ್ ಗ್ಯಾಪ್ ಬೇಕು, ಮಾಡಿಕೊಡ್ತೀನಿ. 15 ಡೇಸ್ ಶಿಪ್ಪಿಂಗು ಎಲ್ಲ ಸೇರಿ 15 ಡೇಸ್ ಬೇಕಾಗುತ್ತೆ. ಹೌದಾ? ಇದು ವಿಸಿಟಿಂಗ್ ಕಾರ್ಡ್ ನಂದು. ಅದನ್ನು ನೋಡಿ ತುಂಬ ಇಷ್ಟ ಆಯಿತು. ಇವರು ವಿಶೇಷ ಶಾಲೆ ಅಂತ ಇರುತ್ತಲ್ಲ, ವಿಕಲಚೇತನ ಕಣ್ಣು ಕಿವಿ ಅಂದರೆ ವಿಶೇಷ ಮಕ್ಕಳು ಇರ್ತಾರಲ್ಲ, ಅವರು ತಯಾರಿಸಿದಂತೆ ಬಾಳೆ ನಾರಿಂದ ಬಾಳೆ ದಿಂಡಲ್ಲ ಬಾಳೆ ನಾರಿಂದ ಮಾಡಿರ್ತಕ್ಕಂಥ ಒಂದು ಫೋಟೋ ಇದು ಏನು ಪೆನ್ ಸ್ಟ್ಯಾಂಡ್ ಇರ್ಬೋದು, ಮತ್ತು ಬುಕ್ಕು, ಬ್ಯಾಗು, ಬುಕ್ಸ್ ಇಡೋ ಬ್ಯಾಗು, ಪರ್ಸು, ಹಾಗೆ ನೋಡಿ ಈ ಥರ ಎಲ್ಲ ಎಷ್ಟು ಬೌಲ್ಗಳ ಥರ ಒಂಥರ ಎಷ್ಟು ಚೆನ್ನಾಗಿದೆಲ್ಲ, ಬಳೆ ಸರ ಇಟ್ಕೊಳ್ಳೋಕ್ಕೆ ಒಂದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವರಿಗೋಸ್ಕರ ನಾನು ಅಲ್ಲಿ ಒಂದು ಹೇಳಿದರು, ಅವರು ಸಿರ್ಸಿಯಿಂದ ಬಂದಿದ್ದಂತೆ, ಸಿರ್ಸಿ ಹತ್ರ ಯಾವುದೋ ಊರು ಹೇಳಿದರು. ಅಲ್ಲಿ ವಿಶೇಷ ಶಾಲೆ ಮಕ್ಕಳಿಗೆ ಇವರು ಈ ಕಡೆಯವರು ಇವರು ಮಸಾಲೆ ಇಟ್ಕೊಂಡವರು. ನಾನು ಮೊದಲೇ ತೋರಿಸ್ದೆ ಅಲ್ಲ, ಇವರೇ ಅವರು ಮಧ್ಯೆ ಕೂತಿದ್ರಲ್ಲ ಆ ಮೇಡಮ್ಮು, ಟ್ರೈನಿಂಗ್ ಕೊಟ್ಬಿಟ್ಟು ಆಮೇಲೆ ಅವ್ರ ಹತ್ರ ತಯಾರು ಮಾಡಿದ್ದು ವ್ಯಾಪಾರ ಮಾಡ್ತಾರಂತೆ, ಆ ಮಕ್ಕಳಿಗೆ ಬಳಸ್ಕೊತಾರಂತೆ. ಇದು ಹಸಿ ಹಪ್ಪಳ ಅಂತ ನಾವು ಮಾಡ್ತೀವಲ್ಲ ನಮ್ಮ ಮಲೆನಾಡಲ್ಲಿ, ಅದು